ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಇದೆ. ಏನಿದೆ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಚಂದ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ಈ ದೇಶದಲ್ಲಿ ಯಾರು ಸಿಎಂ ಹಿಂದೂಗಳು ಇರೋದ್ಯಾ? ಅಲ್ಲ, ಸಿಎಂ ಹಿಂದೂಗಳು ಇರೋದನ್ರಿ. ಹೇಳ್ಕೊಂಡ್ಬಂದು ಮುಖ್ಯಮಂತ್ರಿ ಡೈವರ್ಷನ್ ಕೊಡಬೇಡಿ. ಅಧ್ಯಕ್ಷರೇ, ಇವತ್ತು ನಾ ಮೊದಲು ನಿನ್ನೆಗೆ ಆದ ಘಟನೆ ಬಗ್ಗೆ ಹೇಳ್ತೇನೆ. ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿಯ ಹೋರಾಟ ನಾವು ಮಾಡ್ತೀವಿ. ನೀವು ಎತ್ತಿನ ಗಾಡಿ ತಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ? ಮ್ಯಾಕ್ ಕೂತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಬಂದಿದ್ರಲ್ಲ? ಈ ಟ್ರ್ಯಾಕ್ಟರ್ ತರೋದೇನು ಅಪರಾಧಿತ? ಅಥವಾ ನಾವು ಭಯೋತ್ಪಾದಕರ? ಆ ಪಂಜಾಬ್ ಬಾರ್ಡರ್ದಲ್ಲಿ ಮಾಡ್ದಂಗೆ ನಾವು ಹೋಗಿ ಇದು ನಮ್ಮ ಲಾಲ್ ಕಿಲಾ ಮೇಲೆ ಏನಾದರೂ ಇದನ್ನು ಜೆಂಡಾ ಹಾರಿಸುವಂಥ ದುಷ್ಟ ಶಕ್ತಿಗಳ ನಾವು ರೈತರ ಮಕ್ಕಳ್ರಿ, ಅನ್ನ ಹಾಕೋರು. ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಡುವುದು ತಪ್ಪ? ಇದನ್ನ ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು ದಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ, ತಾಲೂಕಾ ಮುಖಂಡರಿಗೆ ಫೋನ್ ಮಾಡಿ ಧಮಕಿ ಹಾಕೋದು, ಬೆದರಿಸೋದು, ನೀನು ನೋಡ್ಕೋತೀನಿ ಅನ್ನೋದು PSI, ಈ ರೀತಿ ಒಂದು 15-20 ದಿವಸದಿಂದ ಮೆಂಟಲಿ ಟಾರ್ಚರ್ ಮಾಡೋದು. ಟ್ರ್ಯಾಕ್ಟರ್ ತರೋರ ಬಗ್ಗೆ ಅಂತರೂ ಹೀನಾಯ ಮಾನಾಯ ಮಾಡಿ ಹೊತ್ತು ನಮಗೆ ಅಪಮಾನ ಮಾಡುವಂಥದ್ದು ಕೆಲಸ ಮಾಡೋದು. ಗೃಹ ಮಂತ್ರಿಗಳು ಅವ್ರ ಪಾಪ ಮಾನ್ಯ ಅವ್ರ ಸ್ಟೇಟ್ಮೆಂಟ್ ಮಾಡೋದು, ಇಲ್ಲ ನಾವು ಏನು ಇರ್ಕೊಳಪ್ಪ, ಇಲ್ಲ ನಾವು ಟೆಂಪೋ ಟ್ಯಾಕ್ಸಿಗೆ ಅವಕಾಶ ಕೊಡ್ತೀವಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಗೃಹ ಮಂತ್ರಿಗಳು ಇವತ್ತು ಬಹಳಷ್ಟು ವಿಚಾರ ಮಾಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳು ಮನಸ್ಸಿರಲಿಲ್ಲ, ಜೀಪ್ನು ಬಿಡಬಾರ್ದತ್ತೆ ಇತ್ತು ಅವ್ರ ತಲೆಗೆ ಏನಿತ್ತು ಗೊತ್ತಿಲ್ಲ. ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಏನೂ ಮಾಡೋದಲ್ರಿ. ನೀವೇ ಹೇಳಿರಲ್ಲ, ಅವ್ರಿಬ್ಬರೇ ಹಂಚ್ಕೊಳಕತ್ತಾರ, ನಾ ಏನು ಮಾಡ್ಲತ್ತೇಳಿ, ನಾ ಏನು ಮಾಡೋದಿಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾ ಹೇಳ್ತಿರೋದು ಏನಂದ್ರೆ, ಹೋರಾಟ ನಾವು ಭಯೋತ್ಪಾದಕರಲ್ಲ, ನಾವು ಪೆಟ್ರೋಲ್ ಬಾಂಬ್ ಸಿಡಿಸೋರಲ್ಲ, ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ. ನಾವು ರೈತರು, ನಮ್ಮ ರೈತರು, ಕೃಷಿ ಕಾರ್ಮಿಕರು, ಬಸ್ನಲ್ಲಿ ಹಮಾಲ್ ಮಾಡುವಂತ ವರ್ಗ ನಮ್ಮದು. ದಾವಣಗೆರೆಗೆ ಯಾರು ಸುಮ್ಮನೆ ಕೊಂಡ್ರಿ ರೆಡ್ಡಿ ಅವ್ರು, ನೀವು ಸಲ ಶ್ರೀಮಂತರಿದ್ದೀರಿ, ಸುಮ್ಕೊಂಡ್ರಿ. ಆ ಕಡೆ ಗುರ್ತೈತಿ ನಿಮ್ಮದು, ನೀವೆಲ್ಲ ದೊಡ್ಡ ಶ್ರೀಮಂತರಿದ್ದೀರಿ. ಆ ಮಾತು ಬೇರೆ. ನಮ್ಮ ಸಮುದಾಯ ಬಗ್ಗೆ ಹೇಳಕತ್ತಿಲ್ಲ. ಅಧ್ಯಕ್ಷರು, ಇವತ್ತು
ಒಬ್ಬ DC ಏನು ಆದೇಶ ಮಾಡ್ತಾರೆ? ಪಂಚಮಸಾಲಿ ಲಿಂಗಾಯತದ ಟ್ರ್ಯಾಕ್ಟರ್ ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡೋದಿಲ್ಲ. ಯಾರಿಗೆ DC ಅಧಿಕಾರ ಕೊಟ್ಟರು ಇದನ್ನ? ಪ್ರಜಾತಂತ್ರದಾಗ. ಅಲ್ಲಿದಿಂದ ಅಲ್ಲಿ ಒಬ್ಬ ADGP ಅಲ್ರಿ, ಭಿನ್ನ ಡ್ರೆಸ್ನಾಗ ಬರ್ತಾರೆ. ಇದಾಯ್ತ ಅಲ್ಲ, ಅದೇನು ಹೆಸರು ನಮ್ಗೆ ಗುರ್ತಿಲ್ಲ ಅಧ್ಯಕ್ಷರೇ. ಆ ಭಿನ್ನ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಠಿ ಹಿಡಿದು ಒಬ್ಬ IPS ಅಧಿಕಾರಿಯಾಗಿ, ಸೀನಿಯರ್ ಆಫೀಸರ್ ಆಗಿ, ಸಿವಿಲ್ ಡ್ರೆಸ್ನಾಗ ಬಂದು, ಸಮವಸ್ತ್ರ ಇಲ್ಲ, ಲಾಠಿ ಚಾರ್ಜ್. ಯಾರು ಮಾಡಬೇಕು ಲಾಠಿ ಚಾರ್ಜ್? ಯಾವ ಸಂದರ್ಭದಲ್ಲಿ ಮಾಡಬೇಕು? ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಬೇಕಾಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಅಸುರಾಯ ಇದು ಮಾಡಲಿಕ್ಕೆ, ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ. ಕಾರ್ಯಕಾರಿ ದಂಡಾಧಿಕಾರಿಗಳ ಕೈಪಿಡಿ ಇದೆ. ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ? ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು. ಏನು ಮಾಡಿದ್ದೀವ್ರಿ? ಕಲ್ಲು ಹೋಗ್ತಿದ್ದೀವ? ಕಲ್ಲು ಹೋಗ್ತಿದ್ವಿ ನಾವು? ಇಲ್ಲ. ಲಾಠಿ ಚಾರ್ಜ್ ಮೊದಲಾಯ್ತು, ಕಲ್ಲು ಹೋಗಿದ್ದು ಮೊದಲಾಯ್ತು. ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ. ಅಷ್ಟೇ ಅಲ್ಲ, ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ. ಕಾಲಲ್ಲಿ ಬೂಟ್ ಇರಬೇಕು, ಸಮವಸ್ತ್ರ ಇರಬೇಕು, ತಲೆಗೆ ಕಬ್ಬಿಣದ ಟೋಪಿ ಇರಬೇಕು, ಹೆಲ್ಮೆಟ್ ಹಾಕೊಂಡಿದ್ರ ಅಧಿಕಾರಿ ADGP. ಅವ್ರು ಏನು ಹೇಳಿದ ನಮಗೆ ಅಂದರೆ 2A ದಲ್ಲಿರುವಂಥ 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ದಲ್ಲಿ ನಿಮ್ಮನ್ನು ತಗೋದಿಲ್ಲ. ಇದು 104 ಸಮುದಾಯಗಳ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯದವರು. ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ, ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು. ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದರೆ ರಾಜಶೇಖರ ರೆಡ್ಡಿ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು. ಅದಕ್ಕೆ ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ. ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂತ ತೀರ್ಪಿಗೆ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ರಿಂದ ಅದು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಾಯರ್ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನಂದ್ರೆ, ವೈಲ್ ಹಿಯರಿಂಗ್ ಬೆಂಗಾಲ್ ಗವರ್ಮೆಂಟ್ಸ್ ಪ್ಲೇಯರ್ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ to quash the OBC classification of 77 communities, mostly belonging to the Muslim region. SC observed that reservation could not be given on the basis of religion, but the state clarified that the basis was not religion but backwardness. Bench Justice Gawai and KV Vishwanathan said. ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು, ಮೊದಲೇನಿತ್ತು ಅಧ್ಯಕ್ಷರೇ, ಪ್ರವರ್ಗ 1 4, ಪ್ರವರ್ಗ 2A 15, ಪ್ರವರ್ಗ 2B 4, ಪ್ರವರ್ಗ 3A 4, ಪ್ರವರ್ಗ 3B 5, ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು 32% ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಕ್ಕಲಿಗ ಸಮಾಜದವರು, ಕ್ರಿಶ್ಚಿಯನ್ರು, ಜೈನರು, ಮರಾಠರು, ಇನ್ನಿತರ ಅನೇಕ ವೈಷ್ಣವ ಸಮಾಜದವರು
ಎಲ್ಲರೂ ನಮಗೂ ಅದು ಮೋಸ್ಟ್ ಬ್ಯಾಕ್ವರ್ಡ್ ಇದೆ 2A, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ನಮಗೆ ಮೋರ್ ಬ್ಯಾಕ್ವರ್ಡ್ ಅಂತ ಹೇಳಿ 2Aಗೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡಬೇಕಂತ ನಾವೆಲ್ಲ ಮನವಿ ಕೊಟ್ಟಿವಿ. ಕೊಟ್ಟ ಮೇಲೆ ಅವಾಗ ನಮ್ಮ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇವತ್ತು ಒಂದು ನಿರ್ಣಯ ಮಾಡಿ ಆ ನಿರ್ಣಯದಲ್ಲಿ ಒಂದನ್ನು ಯಾವ ಒಂದು ನಡವಳಿಕೆಗಳನ್ನು ತಯಾರು ಮಾಡಿ ಒಂದು ರಚನೆಯನ್ನು ಹೊಸದಾಗಿ ಸೃಜಿಸುವ ಸೂತ್ರ ಕಂಡುಹಿಡಿದು 2C ಮತ್ತು 2D ಮೀಸಲಾತಿಯನ್ನು ಹೆಚ್ಚಿಸುವ ಅವಕಾಶವನ್ನು ಈಗಾಗಲೇ ಅತ್ಯಂತ ಹಿಂದುಳಿದ ಪ್ರವರ್ಗ 1 ಹಾಗೂ 2Aಗೆ ಧಕ್ಕೆ ಹಾಗೂ ಬದಲಾವಣೆ ಆಗದಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳತಕ್ಕದ್ದು. ಅಂದರೆ ಪ್ರವರ್ಗ 1ರಲ್ಲಿ ಹಾಗೂ 2Aದಲ್ಲಿ ಇರುವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು, ಅದಕ್ಕೆ ಯಾವುದೇ ರೀತಿಯ ಮತ್ತೆ ನಮ್ಮೆಲ್ಲ ಪಂಚಮಸಾಲಿ ಯಾವುದು ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಶೋಭಾ ಕರ್ಲಾಜ್ ಮಧ್ಯಸ್ಥಿಕೆ ವಹಿಸಿ ನನಗೆ ಅಮಿತ್ ಶಾ ಅವ್ರ ಮುಂದೆ ರಾತ್ರಿ 9:15 ಕೂತಾರು, ಬೆಳಗಿನ 3ವರೆಗೆ ನಾವು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದು ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ, ಆಂಧ್ರ ಪ್ರದೇಶದ ಈಗಾಗಲೇ ಹೇಳಿದ ಉಚ್ಚ ನ್ಯಾಯಾಲಯ ಏನು ಟೀಮ್ ಹೇಳಿದಾರೆ ಇತರರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರದ ಏನು ಪಬ್ಲಿಕ್ ಏನು ಇದು ಇತ್ತು ಸಾರ್ವಜನಿಕ ಹಿತಾಸಕ್ತಿ, ಅದರ ತಳಗೆ ಈ ಒಂದು ಮುಂದುವರೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿನ ಅನ್ವಯ 2B 4%ಅಲ್ಲಿರುವ ರಿಲಿಜಿಯಸ್ ಮೈನಾರಿಟಿಯನ್ನು ಹಿಂದುಳಿದ ಪಟ್ಟಿಯಿಂದ ಈ ವರ್ಗವನ್ನು ಸಹಜವಾಗಿ ಅದನ್ನು ಮುಸ್ಲಿಮರನ್ನ ಏನು ಸೆಂಟ್ರಲ್ದೇನು ಒಂದು ಹಿಂದುಳಿದ ಪಟ್ಟಿಯಲ್ಲಿ ಅದನ್ನು ಸೇರಿಸಿ ರಿಲಿಜಿಯಸ್ ಮೈನಾರಿಟಿ ಅಂತ ಹಾಕಿ EWS ಪಟ್ಟಿಗೆ ಸೇರಿಸಿರೋದ್ರಿಂದ 2B ವರ್ಗದ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನು ಅಲ್ಲಿ ನಾವು ರಕ್ಷಣೆ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಹೊಸ 2A ಮತ್ತು 2D ಸೃಜನೆ ಮಾಡಿ ಅಲ್ಲಿ ನಾವೇನು ವರ್ಗ 3ರಲ್ಲಿ ಇದ್ವಿ ಅಧ್ಯಕ್ಷರೇ, ನಾವು ಲಿಂಗಾಯತರು ಒಕ್ಕಲಿಗರಿಗೆ ಮೊದಲೇ ಸಿಕ್ಕಿತ್ತು, 4% ದೇವೇಗೌಡರು ಮಾಡಿದ್ರು, ಅವರ ಸಮುದಾಯದ ಒಂದು ಇದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು, ಅದನ್ನು ನಾನು ವಿರೋಧ ಮಾಡೋದಿಲ್ಲ. ಆ 3Bಯಲ್ಲಿ ನಾವೇನು ವೀರಶೈವ ಲಿಂಗಾಯತರು ಇದ್ದೀವಿ, ಅದರಲ್ಲಿ ಈಗಾಗಲೇ ಅರವಿಂದ್ ಬೆಲ್ಲ ಬೆಳೆದಂತೆ ಕೆಲವೊಂದು ಲಿಂಗಾಯತ ಅನ್ನೋದು ಬರೆಸೋದು ಬಿಟ್ಟು ನೇರವಾಗಿ ಹಿಂದುತ್ವ ಬರೆಸಿ ಅವರು 2Aಕ್ಕೆ ಹೋಗ್ಬಿಟ್ರು. ಲಿಂಗಾಯತಿಯಲ್ಲಿ ಬರ್ಸೋದವ್ರು ನಾವು ಆದಿ ಬಣಿಸ್ಗರು, ಕೂಡೋಕಲ್ಲಿ ನಾವೇ ಹಿಂದೂ ಲಿಂಗಾಯತ, ನಾವು ಸಬ್ಕಾಷ್ಟೇ ಬರ್ಸಲಿಲ್ಲ, ನಾವು ಅಟ್ಟೆ ಉಳಿದು ಬಿಟ್ಟಿವಿ. ಅವಾಗ ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು 2C ಮತ್ತು 2D ಮಾಡಿ ಏನು 4% ಸಂವಿಧಾನದ ವಿರೋಧವಾಗಿ ಏನು ಕರ್ನಾಟಕದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವಲ್ಲ ಅದನ್ನು ತೆಗೆದು ಇವತ್ತು 2% ಒಕ್ಕಲಿಗರಿಗಿರುವಂಥ 4%ಗೆ 2% ಮಾಡಿ ಒಕ್ಕಲಿಗ ಜನಾಂಗದಲ್ಲಿ ಬರುವಂಥ ಎಷ್ಟು ಜಾತಿ ಅದಾವ ನೋಡ್ರಿ ಇಲ್ಲಿ, ಒಕ್ಕಲಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ನಾಮಧಾರಿ ಒಕ್ಕಲಿಗ, ಗಂಗಟಕಾರ ಒಕ್ಕಲಿಗ, ದಾಸ ಒಕ್ಕಲಿಗ, ಇವೆಲ್ಲ ಏನದಾವಲ್ಲ ಅಧ್ಯಕ್ಷರೇ, ಇವೆಲ್ಲ 2C ಕೊಟ್ಟರು, 6% ಒಕ್ಕಲಿಗರಿಗೆ ಸಿಕ್ತು. ಮುಂದೆ ಬರೇ ಪಂಚಮಸಾಲಿಗಳೆಲ್ಲ ಅಧ್ಯಕ್ಷರೇ, ಬರೇ ಪಂಚಮಸಾಲಿಯವ್ರಿಗೆ ಬರೀ ನಮ್ಮ ಯತ್ನಾಳ್ ಬರೇ ಪಂಚಮಸಾಲಿ ಮಾತಾಡ್ತಾನೆ, ಹಿಂದೂ ಪರವಾಗಿ ಮಾತಾಡೋದಿಲ್ಲ ಅಂತ ಹೇಳಿ ಕೆಲವೊಮ್ಮೆ ನಮ್ಮವ್ರ ಬಬ್ಬಿ ಹಾಕ್ಲಕತ್ತು. ಇದರಲ್ಲಿ ನಾವು 2Dದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ 2Dಯಲ್ಲಿ ನಮ್ಮದು 5% ಇತ್ತು ಅಧ್ಯಕ್ಷರ 3B ಅತ್ತೆ, ಅದನ್ನೇ ಏನು ಮಾಡಿದ್ರು 2D ಮಾಡಿ ಅಲ್ಲಿ 2% ನಮಗೆ ಕೊಟ್ಟರು, 7% ಆಯಿತು. ಅದ್ರಾಗ ಯಾರ್ಯಾರು ಓದಿವು ಅಧ್ಯಕ್ಷರೇ? ಲಿಂಗಾಯತ ಒಳಗೆ ಗೌಡ ಲಿಂಗಾಯತ ಮೈಸೂರು ಭಾಗನಾಗ ಬರೋರು, ಮಲಯಗೌಡರು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಬರೋರು, ದೀಕ್ಷಾ ಲಿಂಗಾಯತರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರೋರು, ಪಂಚಮಸಾಲಿಗಳು ನಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಇರೋ ಇವರೆಲ್ಲ ನಾವು ಒಂದೇ. ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು,
ಪಂಚಮರು ಹಾಗೂ ಮಲೆಯರು ಅವ್ರನ್ನ ಸೇರಿಸಿ ಅಧ್ಯಕ್ಷರೇ ಬರೀ ನಾವು ಅಟ್ಟೆ ತಗೊಂಡಿಲ್ಲ. ಇದರೊಳಗೆ ವೀರಶೈವ ಲಿಂಗಾಯತೊಳಗೆ ಬಿಟ್ಟು ಹೋದಂಥ ಆ ಹೇಳವ, ಅಂಬಿಗ, ಬೋಯಿ, ಗಂಗಾಮತ, ಸುಣ್ಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ಕ್ಷೌರಿಕ, ನವಲಿಗ, ನಾವಿ, ಅಗ್ಗಸಾಲಿ, ಬಡಿಗಾರ, ಕಮ್ಮಾರ, ಕಂಸಾಳ, ಪಂಚಾಳ, ಮೇದಾರ, ಉಪ್ಪಾರ, ಗೌಳಿ, ಲಿಂಗಾಯತ, ವೀರಶೈವ ಪಂಚಮಸಾಲಿ ಕಡೆಗೆ ಬಂದಿದ್ದ ಅಧ್ಯಕ್ಷರು ಎಲ್ಲರಿಗೂ. ಅದ್ರ ಜೊತೆಗೆ ಮರಾಠ, ಅರೆ ಕ್ಷತ್ರಿ, ಅರೆ ಮರಾಠ, ಆರ್ಯರು, ಕೊಂಕಣ ಮರಾಠ, ಕ್ಷತ್ರಿಯ ಮರಾಠ, ಕುಳವಾಡಿ, ಕ್ರಿಶ್ಚಿಯನ್ರಿಗೂ ಇವತ್ತು ಸರಿಯಾದ ಫಲ ಸಿಕ್ಕಿಲ್ಲ. ಅಲ್ಪಸಂಖ್ಯಾತರ ಅಂತೇಳಿ ನಮ್ಮ ಜಮೀರ್ ಅಹಮದವ್ರಂತೂ 80% 20% ಜೈನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅಂತ ಹೋಗ್ಬೇಕಂತ ಮೊನ್ನೆ ಒಂದು ಸರ್ಕ್ಯುಲರ್ ತೆಗೆದಾರೆ. ಅದು ನಾನು ಬಲ್ಲಿ ದಾಖಲೆ ಇದೆ. ಬಂಟ ಪರಿವಾರ ಬಂಟ, ಅದರ ಜೊತೆಗೆ ಜೈನರು, ದಿಗಂಬರ ಜೈನರು, ಸಾತಾನಿ, ಚಾತದ ಶ್ರೀ ವೈಷ್ಣವ, ಸಾತಾದ ಶ್ರೀ ವೈಷ್ಣವ, ಕದರಿ ವೈಷ್ಣವ, ಸಮರಾಯ, ಸಾತದವಲ ವೈಷ್ಣವ. ಅಧ್ಯಕ್ಷರೇ, 10% ನಮ್ಗೆ ಯಾಕೆ ಸಿಗ್ತದೆ? ಎಲ್ಲ ಮರಾಠ, ಎಲ್ಲ ನಮ್ಮ ಜೈನ ಎಲ್ಲರಿಗೂ 2B ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೊತೇನೆ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ, ಎಲ್ಲಿ ಅಪ್ಡೇಟ್ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರ, ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರ ಅವರು? 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು? ನಮ್ಮ ಮುಕುಲ್ರ ಒಟ್ಟಿಗೆ ಅವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next hearing. ಎಲ್ಲಿನೂ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ ವರೆಗೆ. He further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದ್ರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ? ಪಾಟೀಲ್ ಅಣ್ಣನವರು ಹೇಳಿದ್ರು, ಅಣ್ಣ ನಾನೇ ನಿಮಗೆ ಫೋನ್ ಮಾಡಿದೆ, ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ 10 ಮಂದಿನ ಕರೆಯಾಕತ್ತಾರನ್ನ ಕರೀರಿ ಅಂದಿದ್ದಕ್ಕೆ ನೀವೇನ್ ಹೇಳಿದ್ರಿ? ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದೀನಿ, ಯತ್ನಾಳ್ ಅವ್ರಿಗೆ ಫೋನ್ ಹಚ್ತಾ ಇದೀನಿ, ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. 2 ಸತಿ ನಿಮ್ಗೆ ಹೇಳಿದ್ರಿ. ಮುಖ್ಯಮಂತ್ರಿ ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕಿ ಹಚ್ಚಿ ಬನಿ ಸುಟ್ಟಿಂದ ಫೈರ್ ಫೈಟರ್ ಬಂದಂಗಾಗಿತ್ತು ನಿಮ್ದು. ಹೌದೌದು. ಹಿಂದೆ ನೀವು ಹೇಳಿದಾಗ ನಾವು ಕೇಳಿದೀವಿ. ಮಾನ್ಯ CC ಪಾಟೀಲ್ ಸಚಿವರಿದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು. ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಅಂದಾಗ. ಮುಂದಕ್ಕೆ ಹೋಗ್ಲಿ. ಮುಂದೆ ಇವತ್ತು ಅದು ನಡೆದಂತದ್ದು ಸತ್ಯ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದ್ದಾರೆ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗ್ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯಿತು. ಮಾನ್ಯ ಅಧ್ಯಕ್ಷರೇ, ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ
2A ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ, ಕಾಯ್ದಾಗ ಇವರು 2D 2C ಅಂತ ಮೀಸಲಾತಿಯನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರು, ಏನು 2B ಮೀಸಲಾತಿಯಲ್ಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ 2%, ಒಕ್ಕಲಿಗರಿಗೆ 2%. ಏನು ನಾವು ಈಗಾಗಲೇ 3B ಇದೀವಿ ಮಾನ್ಯ ಅಧ್ಯಕ್ಷರೇ, ನಾವು 5% ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಏನ್ ಮಾಡಿದ್ರು 2D 2C ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ, ಅಲ್ಲ ನಾ ಹೇಳೋದಕ್ಕೆ ಅವಕಾಶ ಕೊಡ್ರಿ, ಏನಾಗಿದೆ ಅನ್ನೋದನ್ನ ಸತ್ಯಾಸತ್ಯತೆ ಇಡಬೇಕು. ಇವತ್ತು ಇಲ್ಲಿ ಸದನದಲ್ಲಿ ಚರ್ಚೆ ಆಗುವಾಗ ಕೂಡ ಸಾಕಾಗ್ತದ. ನೆಕ್ಸ್ಟ್ ನೀವು ಮಾತಾಡಿ. ಗೃಹ ಸಚಿವರ ಟಿಪ್ಪಣಿ ಮೇಲೆ ಚರ್ಚೆ ಆಗಬೇಕು. ಮೀಸಲಾತಿ ಬಗ್ಗೆ ಆದ್ರೆ ಅರ್ಧ ಗಂಟೆ 1 ಗಂಟೆ ಅರ್ಧ ದಿವಸ ಚರ್ಚೆ ಕೊಡ್ರಿ. ನಾ ಮಾತಾಡ್ತೀನಿ. ಮಾತಾಡ್ತೀರಿ ನೀವು ಮಾಡಿದ್ರಲ್ಲ ಕೇಳಿ. ಮಿಸ್ಟೇಕ್ ಮಾಡಬೇಡಿ, ಮಾತಾಡಲಿ. ಬೇಗ ಬೇಗ ಫಿನಿಶ್. ಮಾನ್ಯ ಅಧ್ಯಕ್ಷರೇ, 2D 2C ಮೀಸಲಾತಿಯನ್ನ ಕೊಟ್ರು. ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇಟ್ಟು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಸರಿ ಆಯ್ತು ತಪ್ಪಾಯ್ತು ಅಷ್ಟೇ ಸರ್ಕಾರ ನಾವು ಇವ್ರಿಗೆ ಕೇಳಕ್ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಮೀಸಲಾತಿ ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ 2D 2C ಅನ್ನ ತಿರಸ್ಕಾರ ಮಾಡಿದೆ. ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂತವ್ರು, ಅವ್ರ ಹೆಸರು ತೊಳಕ್ ಹೋಗುದಿಲ್ಲ. ನನಗೂ ಸ್ವಲ್ಪ ದೊಡ್ಡ ಸಿಕ್ಕಿ ಐತಿ, ನನಗೂ ಹ್ಯಾಮಸ್ ಐತಿ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು. ಮಾನ್ಯ ಅಧ್ಯಕ್ಷರೇ, ಏನ ಇವ್ರು ಬಾಯಿ ಬಂದಂಗ ಮಾತಾಡ್ತಾರ, ರೆಡಿ ಇಲ್ಲ. ಯಾರ ಹೆಸರು ಹೇಳಕ್ ಹೋಗೋದಿಲ್ಲ, ಬೇಕಾದವರು. ಏನ್ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು 2D 2C ಅನ್ನ ಸ್ವಾಗತ ಮಾಡಿದ್ರು, ಸಂಭ್ರಮ ಮಾಡಿದ್ರು. ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ, ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ 2D 2C ಮೀಸಲಾತಿಯನ್ನು ಕೊಟ್ಟಿದ್ರು. ಅಲ್ಲಿ ತೆಗೆಯುವಂತ ಕೆಲಸ ಸಚಿವರ ಹೇಳಿಕೆ ಮೇಲೆ ಚರ್ಚೆ ಚರ್ಚೆ ಅವನು ಭಾಗಿದಾರ. ನಾನು ಅಧ್ಯಕ್ಷರೇ, ನಾನು ಈ ಹೋರಾಟದಲ್ಲಿ ನಿರಂತರವಾಗಿ ಸತ್ಯತೆಯನ್ನು ಹೇಳಬೇಕು. ನಾನು ಬೇಗ ಹೇಳಿ. ಮಾನ್ಯ ಅಧ್ಯಕ್ಷರೇ, 2D 2C ಏನಾಯ್ತು, ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು. ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು. ಎದಕ್ಕೆ? ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ. ಈಗಾಗಲೇ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಅವರು ಬರಲಿಲ್ಲ. ಇವತ್ತು ಅವರು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಸವಿಸ್ತಾರವಾಗಿ ಅವ್ರಿಗೆ ಏನೇನು ಅನಿಸಿದೆ ಅದನ್ನು ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಒಂದು ಮಾಡೆಲ್. ಅವರು ನಮಗೆ ಅವ್ರ ಸ್ಟೇಟ್ಮೆಂಟ್ ಅದೇ ರೀತಿ ಅವರ ಕೊನೆಯ ದಿನಗಳಲ್ಲೂ ನೀವು ತಾವು ಬಂದಿದ್ರಿ, ಅವ್ರ ಕೊನೆ ಅಂತ್ಯ ಸಂಸ್ಕಾರ ಆಗೋವಾಗ ಅದೇ ರೀತಿ ಆಯ್ತು. ಎಲ್ಲ ಶಿಸ್ತುಬದ್ಧವಾಗಿ, ಒಂಚೂರು ಅಡೆತಡೆ ಏನೂ ಇಲ್ದಂಗೆ ಆಗಿದೆ. ಅದೇ ರೀತಿ ನಮ್ಮ ಅಶ್ವಥ್ ನಾರಾಯಣ್ ಅವರು ಕೂಡ, ನಮ್ಮ ಆ ಏರಿಯಾದ MLA, ಅವರು ಕೂಡ ನಮ್ಗೆ ಗೊತ್ತಿಲ್ದಂಗೆ ರಾತ್ರಿನೇ ಹೊರಟೋಗ್ಬಿಟ್ಟಿದ್ದಾರೆ. ಹೋಗಿ ಅವರು ಏರಿಯಾದ MLA ಆಗಿ ಅವರು ಆ ಕ್ಷೇತ್ರ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ಸೊ ಸುವಿಸ್ತಾರವಾಗಿ ಹಾಗೆ ಸ್ಟೇಟ್ಮೆಂಟ್ ಹೇಗೆ ಬೆಳೆದ್ರು ಅದೇ ರೀತಿ ಅವರ ಅಂತ್ಯ ಸಂಸ್ಕಾರನೂ ಆಗಿದೆ. ಅದಕ್ಕೆ ನಾನು ತಮಗೆ ಇಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಅವರು ಒಂದೆರಡು ಮಾತು ಹೇಳಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಎಸ್.ಎಂ. ಕೃಷ್ಣ ಅವರು, ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವರು, ಈ ಒಡನಾಟ ಅವತ್ತಿದ್ದಕ್ಕೆ ಕರ್ನಾಟಕದಲ್ಲಿ ಮೆಟ್ರೋ ಬಂದಿತ್ತು. ಎಸ್.ಎಂ. ಕೃಷ್ಣ ಮತ್ತು ಅನಂತಕುಮಾರ್ ಅವರ ಜೋಡಿ, ಬೆಂಗಳೂರಿಗೆ ಮೆಟ್ರೋ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲ ಬಂದಿದ್ದು ಇವರಿಬ್ಬರ ಒಂದು ದೂರದರ್ಶಿ ಒಂದು ಅಂದ್ರೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಬಟ್ ಇವಾಗ ನಾವು ಅದನ್ನ ನೋಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದ್ವೇಷ ದ್ವೇಷ ದ್ವೇಷ. ಕೇಂದ್ರ ಸಚಿವರಾಗ್ಲಿ, ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಚುನಾವಣೆ ಆದ್ಮೇಲೆ ಇಬ್ರು ಹೊಂದಾಣಿಕೆಯಿಂದ ಹೋದ್ರೇನೆ ರಾಜ್ಯದ ಅಭಿವೃದ್ಧಿ ಆಗೋದು. ಆದ್ರೆ ಆ ಕಾಲದಲ್ಲೇ ಎಸ್.ಎಂ. ಕೃಷ್ಣ ಅವರು ಎಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಬೆಂಗಳೂರಿಗೆ ವಿಶೇಷವಾಗಿ ಹೆಚ್ಚು ಅನುದಾನ ಕೇಂದ್ರದ ಸರ್ಕಾರದಿಂದ ಬರುವಂಥದ್ದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಥರದ ಒಂದು ಮಾಡೆಲ್ಲು ಕೂಡ ಬಂದರೆ ಕರ್ನಾಟಕ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದನೂ ಕೂಡ ಆ ಥರದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು
ನಿರ್ಮಾಣ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಮತ್ತೊಮ್ಮೆ ಎಸ್ ಎಂ ಕೃಷ್ಣ ಅವರಿಗೆ ನನ್ನ ನಮನಗಳನ್ನು ನಾನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವು ಒಂದು 2 ಅವರ್ ಚರ್ಚೆ ಮಾಡಬೇಕಾಗ್ತೈತೆ. ನೆನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ. ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿದ್ರೆ ನಾವು ಒಂದು 2 ಅವರ್ ವಕ್ಫ್ದು ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಮೊದಲು ನಾವು ವಿರೋಧ ಪಕ್ಷದ ನಾಯಕರ ಈ ವಿಷಯ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೋಡಿ ಪಕ್ಷದ ನೀವು ಮಾಡಿ ಮಾತಾಡ್ಲಿಲ್ಲ ಆಯ್ತದ ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು ಕೂತ್ಕೊಂಡು? 3 ದಿವಸ ಏನ್ ಮಾಡಿದಿರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಕೆಲವಷ್ಟು ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡಿ. ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಸರ್ಕಾರ ಉತ್ತರ ಕೊಡ್ಲಿ. ನಾರಾಯಣಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತಶ್ವರ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಮತ್ತೆ ನೋಡೋಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು ಶ್ರೀನಿವಾಸ್ ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿ ಮಾನ್ಯ ಅಧ್ಯಕ್ಷರೇ ಸಮಯ ನಿಗದಿ ಆಯ್ತು. ಸಮಯ ನಿಗದಿ ಪರಿಸರ ಕೂತ್ಕೊಳ್ಳಿ. ನಮಗೆ ಸಮಯ ಯಾವಾಗ ಕೊಡ್ತೀವಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ಸಭಾಧ್ಯಕ್ಷ ಇದ್ರೆ ಅವಕಾಶವನ್ನ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಷ್ಟೇ ಅಧ್ಯಕ್ಷರೇ ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಕೂತ್ಕೊಳ್ಳಿ. ನೋಡಿ ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ. ಅತಿವೃಷ್ಟಿ ಸಂಬಂಧಪಟ್ಟಾಗೆ ನೋಡಿ ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಂಖ್ಯೆ ನೀವೇನ್ ಮಾತಾಡ್ತೀವಿ? ಏನೇನು ಮಾತಾಡ್ತೀವಿ ಹೋಗ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತೀವಿ. ಸಮಸ್ಯೆ ಬಂದ ನೀವೇನ್ ಮಾತಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ಲ. ನೀವು ಮಾತಾಡಿದಕ್ಕೆ ಇಲ್ಲ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ ಸಭಾಧ್ಯಕ್ಷರೇ ಒಂದು ನಿಮಿಷ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು. ಈ ತರ ಸದನ ನೀಡೋದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಸಸ್ಪೆಂಡ್ ಮಾಡಿ ಆಚೆ ಆಡಳಿತ ಪಕ್ಷ ಆಗಿ ನಡ್ಸಕ್ಕೆ ಆಡಳಿತ ಪಕ್ಷ ಕಳ್ಕೊಂಡಿದ್ದಾರೆ. ಸರ್ಕಾರ ಯೋಗ್ಯತೆ ಇಲ್ಲ. ಸರ್ಕಾರ ಇದು ಸರ್ಕಾರ ನಡ್ಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ. ಸರಿ ಇಲ್ಲ ಇದು. ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ಲ. ಸದಸ್ಯರಿಗೆ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವರು ಹೇಳಿದ್ರು ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರು. ಚರ್ಚೆ ಇಲ್ದಾಗಿಲ್ಲ. ಅವರು ವಾಪಸ್ ಕೊಡಿಸಬಾರ್ದು. ಹೆಸರು ಇಲ್ಲ. ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಲ್ಲ. ಈಗ ಚರ್ಚೆ ಮಾತಾಡ್ತಾರೆ. ಇಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡ್ರೆ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ನೋಡ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಇಚ್ಛೆ ಇದ್ರೆ ಸಮಾಜದಿಂದ ಕೂತ್ಕೊಳ್ಳಿ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ. ನಾವು ಹೇಳ್ಬೇಕಲ್ಲ. ಇಲ್ಲ ಇನ್ನೇನದು
ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ ಒಂದು ನಿಮಿಷ ಇಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡೋದು ಕೇಳಿ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡೋದು ಕೇಳಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು ನೀವು ಚರ್ಚೆ ಮಾಡಲಿ ಒಂದೊಂದು ನಿಮಿಷ ಒಂದ್ ಸೆಕೆಂಡ್ ಸದಸ್ಯ ಒಂದ್ ನಿಮಿಷ ಕೂತ್ಕೊ ಒಂದ್ ಸೆಕೆಂಡ್ ವಿಜೇಂದ್ರ ಒಂದ್ ಸೆಕೆಂಡ್ ಸರ್ ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್ ಬೇಜವಾಬ್ದಾರಿ ನಾನು ನೀವು ಮಾತಾಡೋದು ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಂಗ್ ಅಂತ ಸುಳ್ಳು ಹೇಳ್ತಾ ಇದೆ ಅದು ಸುಮ್ಮನೆ ಬಿಟ್ಬಿಡೋದು ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ ನೀವೊಂದು ಮಾತಾಡುವಾಗ ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ RSS ಮುಕುಂದ್ ಅವರಿಗೆ ಬರ್ದಿದ್ದಾರೆ ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು ಈಗೆಲ್ಲ ನಾವೇ ಇರಬೇಕು ಹಗರಣದಲ್ಲಿ ಇವ್ರು ಆಫರ್ ಮಾಡಿದ್ರು ನಾವು ಹೇಳ್ತಾ ಇಲ್ಲ ಅನ್ವರ್ ಮಾಡಿ ಯಾರು ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ ಇದು ಇದು ನಾವೇನ್ ಪಬ್ಲಿಕ್ ಡೊಮೈನ್ ಮಾಡಿ ಇಲ್ಲ ನಾನು ಅಲರ್ಜ್ ಮಾಡಿಲ್ಲ ಸ್ವಾಮಿ ಬಿಜೆಪಿ ಅಲರ್ಜ್ ಮಾಡಿರೋದು ಚರ್ಚೆ ಮಾಡಿ ಸಹಕರಿಸಿ KNX-MD-ಗೆ 5 ಕೋಟಿ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂತು ಸಮಾಧಾನ ಆಯ್ತು ಎಲ್ಲ ನಿಂತು ಮಾತ್ರ ಆಗ್ತದೆ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿಪಕ್ಷದ ನಾಯಕರು ಹಿರಿಯ ಸದಸ್ಯರು ಪಕ್ಷದ ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡ ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ ಫಸ್ಟ್ ಟೈಮರ್ಸ್ ಬರೋದಿಲ್ಲ ಅವ್ರು ಬಂದ್ರೆ ಮುಂದೆ ಹೋಗುವ ಕಾಂಗ್ರೆಸ್ ಯಾವುದು ಮಾತಾಡಿ ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್ ಕೂತ್ಕೊಳ್ಳೆ ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ ಪಬ್ಲಿಕ್ ಹೇಳಿ ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು ಅವರು ಮಾಡಿ